ಪೇಷಂಟಿಂದ ಏನು ಇನ್ವೆಸ್ಟಿಗೇಷನ್ಸ್ ಮಾಡ್ಬೋದು, ಏನು ಆಪ್ರೇಷನ್ ಮಾಡ್ಬೋದು, ಎಷ್ಟು ಪೇಷಂಟ್ಸಿಂದ ನಾವು ದುಡ್ಡು ಪಡಿಬೋದು ಅಂತ ಅದೇ ಮೇಯ್ನ್ ಮೋಟಿವ್ ಇರುತ್ತೆ. ಬಟ್ ನಮ್ಮದು ಏನಂದರೆ ಇಟ್ಸ್ ಎ ಸರ್ವಿಸ್ ಮೋಟಿವ್. ಸೊ ಇವತ್ತು ನಾವು ನಮ್ಮ 10ನೇ ಬ್ರಾಂಚ್ ಇಲ್ಲಿ ಯಲಹಂಕನಲ್ಲಿ ಇನಾಗ್ರೇಟ್ ಮಾಡಿದ್ದೀವಿ. ಈ ಯಲಹಂಕ ಬ್ರಾಂಚ್ನಲ್ಲಿ ನಾವು ಎಲ್ಲ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ. ಲೇಸರ್ ಕ್ಯಾಟ್ರಾಕ್ಟ್ ಆಪ್ರೇಷನ್, ಅಡ್ವಾನ್ಸ್ಡ್ ಇಂಟ್ರಾಕ್ಯುಲರ್ ಲೆನ್ಸಸ್, ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ದೃಷ್ಟಿ ದೋಷಗಳಿದ್ದರೆ ಶಾರ್ಟ್ ಸೈಟ್, ಲಾಂಗ್ ಸೈಟ್ ಅದನ್ನು ಕರೆಕ್ಟ್ ಮಾಡ್ಬೋದು. ಸ್ಮೈಲ್ ಮತ್ತು ಲೆಂಟಿಕ್ಯೂಲ್ ಎಕ್ಸ್ಟ್ರಾಕ್ಷನ್ನು ಇಲ್ಲಿದೆ. ಎಲ್ಲ ರೆಟಿನಾ ಪ್ರಾಬ್ಲಮ್ಸ್ಗೂ ಟ್ರೀಟ್ಮೆಂಟ್ ಇದೆ. ಡಯಾಬಿಟಿಕ್ ರೆಟಿನೋಪತಿ, ರೆಟಿನಾ ಡಿಟ್ಯಾಚ್ಮೆಂಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಪ್ಲಸ್ ಗ್ಲಾಕೋಮಾ ಸ್ಪೆಷಲಿಸ್ಟ್ ಇಲ್ಲಿದ್ದಾರೆ, ಗ್ಲಾಕೋಮಾಗೂ ಟ್ರೀಟ್ಮೆಂಟ್ ಇದೆ. ಸೊ ಕಣ್ಣಿನ ಏನು ತೊಂದರೆ ಇದ್ರೂ ಅದನ್ನು ನಾವು ಇಲ್ಲಿ ಯಲಹಂಕ ಬ್ರಾಂಚ್ನಲ್ಲಿ ಟ್ರೀಟ್ ಮಾಡ್ಬೋದು ವಿತ್ ದ ಲೇಟೆಸ್ಟ್ ಟೆಕ್ನಾಲಜೀಸ್. ಸರ್, ಪ್ರಾಫಿಟಬಿಲಿಟಿಗಿಂತ ನಮಗೆ ಸೇವೆ ಮುಖ್ಯ. ಹೌದು, ಅದ್ರ ಬಗ್ಗೆ ನಾನು ನನ್ನ ಕೆರಿಯರ್ ಶುರು ಮಾಡಿದ್ದು ಆಲ್ಮೋಸ್ಟ್ 32 ವರ್ಷ ಹಿಂದೆ. 1994ನಲ್ಲಿ ನಾನು ನೇತ್ರಧಾಮ ಶುರು ಮಾಡಿದೆ. ಒಂದು ಸಣ್ಣ ಕ್ಲಿನಿಕ್ ಥರ ಶುರು ಮಾಡಿದ್ದು. ಬಟ್ ಆವಾಗ ನನ್ನ ಮೇನ್ ಫೋಕಸ್ ಏನಂದರೆ ಪೇಷಂಟ್ ಕೇರ್. ಪೇಷಂಟ್ಸ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು, ಲೇಟೆಸ್ಟ್ ಟೆಕ್ನಾಲಜಿ ತೊಗೊಂಡು ಬರಬೇಕು. ಅದರಿಂದ ನಾನು ಐ ವಾಸ್ ಒನ್ ಆಫ್ ದ ಫಸ್ಟ್ ಟು ಸ್ಟಾರ್ಟ್ ಫೇಕೋ ಇನ್ ಕರ್ನಾಟಕ. ಅಂದರೆ ಇಂಜೆಕ್ಷನ್ ಇಲ್ಲದೆ, ಹೊಲಿಗೆ ಇಲ್ಲದೆ, ಬರೀ ಡ್ರಾಪ್ಸ್ ಹಾಕಿ ಈ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡೋದು. ಆಲ್ಮೋಸ್ಟ್ ನಾವು 30 ಇಯರ್ಸ್ ಅಗೋ ನಾನು ಶುರು ಮಾಡಿದೆ. ಐ ವಾಸ್ ಒನ್ ಆಫ್ ದ ಫಸ್ಟ್. ಈವನ್ ಲೇಸರ್ ಕರೆಕ್ಷನ್ಗಳು, ವಿ ಗಾಟ್ ದ ಫಸ್ಟ್ ಅಡ್ವಾನ್ಸ್ಡ್ ಲೇಸರ್ ಲೇಸಿಕ್ಗೆ ಶುರು ಮಾಡಿದ್ದು 1999ನಲ್ಲಿ ನಾವು ಲೇಸಿಕ್ ಶುರು ಮಾಡಿದ್ದು. ಈಗ ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಅವರೆಲ್ಲ ಬರ್ತಾಯಿದ್ದಾರೆ. ಯಾರು ಮಾಡಿಸ್ಕೊಂಡಿದ್ದಾರೋ 25-30 ವರ್ಷ ಹಿಂದೆ ಯಾರು ಮಾಡಿಸ್ಕೊಂಡಿದ್ದಾರೋ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾಯಿದ್ದಾರೆ ಟ್ರೀಟ್ಮೆಂಟ್ಗೆ. ಸೊ ಮೋರ್ ದೆನ್ 1.5 lakh ಸರ್ಜರೀಸ್ ನಾನೇ ಮಾಡಿದ್ದೀನಿ. ಆ್ಯಂಡ್ ನೇತ್ರಧಾಮಕ್ಕೆ ಬೆಳೆದಿದೆ. ಈಗ ಇದು 10ನೇ ಬ್ರಾಂಚು. ಆಮೇಲೆ ನಮ್ಮ ಫೋಕಸ್ ಏನಂದರೆ ಮೇಯ್ನ್ಲಿ ಆನ್ ಪೇಷಂಟ್ ಕೇರ್. ಯಾಕಂದರೆ ಇವತ್ತು ನೀವು ಹೆಲ್ತ್ ಕೇರ್ ನೋಡಿದ್ರೆ ಸುಮಾರು ಚೇಂಜ್ ಬಂದಿದೆ. ಎಲ್ಲ ಇನ್ವೆಸ್ಟರ್ ಲೆಡ್ ಚೇಂಜು. ಈ ಇನ್ವೆಸ್ಟರ್ಸ್ ಎಲ್ಲ ಅಬ್ರಾಡಿಂದ ಬಂದಿದ್ದಾರೆ, ದುಡ್ಡು ಹಾಕಿದ್ದಾರೆ. ಅವ್ರದ್ದು ಮೇನ್ ಫೋಕಸ್ ಏನಂದರೆ ಪ್ರಾಫಿಟಬಿಲಿಟಿ. ಅಂದರೆ ಪೇಷಂಟಿಂದ ಎಷ್ಟು ದುಡ್ಡು ಮಾಡ್ಕೊಳ್ಬೋದು, ಎಷ್ಟು ಪ್ರಾಫಿಟಬಿಲಿಟಿ ಇರುತ್ತೆ, ಅದರಿಂದ ಕಂಪ್ಲೀಟ್ ಸೀನ್ ಚೇಂಜ್ ಆಗ್ತಾಯಿದೆ. ಪೇಷಂಟ್ ಕೇರ್ದು ಅಫೋರ್ಡಬಿಲಿಟಿ ಎಲ್ಲ ಚೇಂಜ್ ಆಗ್ತಾಯಿದೆ. ಆದರೆ ನಾವು ವಿ ಆರ್ ಅ ಡಾಕ್ಟರ್ ಲೆಡ್ ಆ್ಯಂಡ್ ಡಾಕ್ಟರ್ ಓನ್ಡ್ ಕಂಪನಿ. ಅಂದರೆ ನಮ್ಮ ಮೇನ್ ಫೋಕಸ್, ವಿ ಡೋಂಟ್ ಹ್ಯಾವ್ ಎನಿ ಇನ್ವೆಸ್ಟರ್ಸ್ ಯಾರೂ ಇಲ್ಲ. ನಾವೇ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಮೇನ್ಲಿ ಪೇಷಂಟ್ ವೆಲ್ಫೇರು, ಪೇಷಂಟ್ ಕೇರು, ಪೇಷಂಟ್ ಸರ್ವಿಸ್ ಫೋಕಸ್ ಮಾಡಿಕೊಂಡು ಈಗ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ಸೊ ಅದರಿಂದ ವಿ ಆರ್ ನೋನ್ ಫಾರ್ ಅವರ್ ಸರ್ವಿಸ್ ಆ್ಯಂಡ್ ಕ್ವಾಲಿಟಿ. ಈವನ್ ನಮ್ಮದು ವಿ ಆರ್ ದ ಫಸ್ಟ್ ಐ ಹಾಸ್ಪಿಟಲ್ ಇನ್ ಇಂಡಿಯಾ ಟು ಗೆಟ್ NABH ಅಕ್ರಿಡಿಟೇಷನ್, ಅಂದರೆ ಕ್ವಾಲಿಟಿ ಬೈ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಆ್ಯಂಡ್ ಹಲವಾರು ಅವಾರ್ಡ್ಸು ಬಂದಿದೆ ಕ್ವಾಲಿಟಿದು. ಇದು ನಾವು ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಸಡನ್ನಾಗಿ ನಾವು 50-100 ಹಾಸ್ಪಿಟಲ್ಸ್ ಓಪನ್ ಮಾಡಲ್ಲ. ಯಾಕಂದರೆ ಆ ಥರ ಫಂಡಿಂಗ್ ಇಲ್ಲ ನಮ್ಮ ಹತ್ರ. ಆದರೆ ವರ್ಷಕ್ಕೆ 1-2 ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್, ಎಲ್ಲಿ ನೀಡ್ ಇದೆಯೋ ಅಲ್ಲಿ. ಈಗ ನಾರ್ತ್ ಬ್ಯಾಂಗ್ಳೂರಿನಲ್ಲಿ ಯಲಹಂಕನಲ್ಲಿ ಈ ಫೆಸಿಲಿಟಿ ಓಪನ್ ಮಾಡಿರೋದು. ಇದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್. ಇಲ್ಲಿ ಯಾವುದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇರಲಿಲ್ಲ. ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿಗೆ, ಅಡ್ವಾನ್ಸ್ಡ್ IOLಸು, ರಿಫ್ರಾಕ್ಟಿವ್ ಸರ್ಜರಿ, ದೃಷ್ಟಿದೋಷಗಳು ಟ್ರೀಟ್ ಮಾಡೋಕ್ಕೆ ಫೆಸಿಲಿಟಿ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಇನ್ ನಾರ್ತ್ ಕರ್ನಾಟಕ ಇಲ್ಲಿ ಯಲಹಂಕನಲ್ಲಿ ನಾವು ಈ ಬ್ರಾಂಚ್ನಲ್ಲಿ ಈ ಫೆಸಿಲಿಟೀಸ್ ಎಲ್ಲ ತಂದಿದ್ದೀವಿ. ಸೊ ಬೇರೆ ಐ ಕೇರ್ ಹಾಸ್ಪಿಟಲ್ಸು ಮೆನಿ ಆಫ್ ದೆಮ್ ಆರ್ ಚೇಂಜ್. ಸುಮಾರು ಚೇಂಜ್ ಬರ್ತಾಯಿದೆ ಈಗ. ಎಲ್ಲ ಇನ್ವೆಸ್ಟರ್ ಲೆಡ್ ಚೇಂಜ್. ಸೊ ಅವ್ರದ್ದೇನೆಂದರೆ ಪ್ರಾಫಿಟಬಿಲಿಟಿ. ಅಂದರೆ ಪೇಷಂಟಿಂದ ಏನು ಇನ್ವೆಸ್ಟಿಗೇಷನ್ಸ್ ಮಾಡ್ಬೋದು, ಏನು ಆಪ್ರೇಷನ್ ಮಾಡ್ಬೋದು, ಎಷ್ಟು ಪೇಷಂಟ್ಸಿಂದ ನಾವು ದುಡ್ಡು ಪಡಿಬೋದು ಅಂತ ಅದೇ ಮೇಯ್ನ್ ಮೋಟಿವ್ ಇರುತ್ತೆ. ಬಟ್ ನಮ್ಮದು ಏನಂದರೆ ಇಟ್ಸ್ ಎ ಸರ್ವಿಸ್ ಮೋಟಿವ್. ಸೊ ವಿ ವಾಂಟ್ ಟು ಸಿ ವಾಟ್ ಈಸ್ ಬೆಸ್ಟ್ ಫಾರ್ ದ ಪೇಷಂಟ್. ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅವ್ರಿಗೆ ಅದಕ್ಕೆ ಸಜೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ ವಿತ್ ಲೋಯೆಸ್ಟ್ ಪ್ರೈಸ್. ನಮ್ಗೆ ಲೋ ಟು ಹೈ ಇದೆ. ಯಾಕಂದರೆ ಹೈಯೆಸ್ಟ್ ಟೆಕ್ನಾಲಜಿ ಈವನ್ ನೀವು ಅಮೆರಿಕಾ UK-ನಲ್ಲಿರೋ ಟೆಕ್ನಾಲಜೀಸ್ ಇಲ್ಲಿದೆ. ಅಲ್ಲಿಂದನೂ ಸುಮಾರು ಜನ ಪೇಷಂಟ್ಸ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಪಡಿತಾರೆ. ಯಾಕಂದರೆ ಇಟ್ ಈಸ್ 5 times ಲೆಸ್ ಕಾಸ್ಟ್ ದ್ಯಾನ್ US or UK. ನಮ್ಮ ಹತ್ರ ಲೇಟೆಸ್ಟ್ ಟೆಕ್ನಾಲಜೀಸೂ ಇದೆ. ಬಟ್ ಈವನ್ ಪೇಷಂಟ್ಸ್ ಹು ಕೆನಾಟ್ ಅಫೋರ್ಡ್ ಅವ್ರಿಗೂ ಯಶಸ್ವಿನಿ ಸ್ಕೀಮಿಂದ ಸಹ ಕಂಪ್ಲೀಟ್ ಇದೆ ನಮ್ಮ ಹತ್ರ. ಸೊ CGHS, ಯಶಸ್ವಿನಿ, ಸ್ಟೇಟ್ ಗೌರ್ಮೆಂಟು, ಇನ್ಶೂರೆನ್ಸ್ ಪೇಷಂಟ್ಸು ಎಲ್ಲರಿಗೂ ಕೇಟರ್ ಮಾಡ್ತೀವಿ. ಕೆಲವ್ರಿಗೆ ಬಡವ್ರಿಗೆ ದುಡ್ಡೇ ಇಲ್ಲ,
ಆ ಥರ ಪೇಷಂಟ್ಸ್ಗೂ ನಾವು ಚಾರಿಟಬಲ್ ಹಾಸ್ಪಿಟಲ್ಸ್ ಇದೆ, 2 ಚಾರಿಟಬಲ್ ಹಾಸ್ಪಿಟಲ್ ಇದೆ, ಪದ್ಮನಾಭನಗರ್ನಲ್ಲಿ ಒಂದಿದೆ, ವಸಂತ ನಗರ್ನಲ್ಲಿದೆ. ರೆಗ್ಯುಲರಾಗಿ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀವಿ. ಆ ಹಾಸ್ಪಿಟಲ್ಸ್ನಲ್ಲಿ ಪೇಷಂಟ್ಸ್ ಬಂದರೆ ನಾವು ಈವನ್ ಫ್ರೀಯಾಗಿ ಆಪ್ರೇಷನ್ ಮಾಡ್ತೀವಿ. ನಮಸ್ಕಾರ, Pranama is about and what services this beautiful Yelahanka branch offers. I would like to make a quick introduction to the amazing. ಈ ಬ್ರಾಂಚಲ್ಲಿ ಲೇಟೆಸ್ಟ್ ಫೆಸಿಲಿಟೀಸ್ ಇದೆ, ಅಡ್ವಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ, ಆಲ್ ಫೆಸಿಲಿಟೀಸ್, ಎವ್ರಿಥಿಂಗ್ ರಿಲೇಟೆಡ್ ಟು ಐ ಕೇರ್, ಎಲ್ಲ ಟ್ರೀಟ್ಮೆಂಟ್ಸು ಮಾಡ್ತೀವಿ ನಾವು. ಆ್ಯಂಡ್ ಇಲ್ಲಿ ಬೇಸಿಕಲಿ ಏನು ಸ್ಪೆಷಲ್ ಆಗಿದೆ ಈ ಬ್ರಾಂಚಲ್ಲಿ ಅಂದರೆ ನಮ್ಮಲ್ಲಿ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಇದೆ. ಲೇಸರ್ ಅಂದರೆ ರೊಬಾಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ, ಪೊರೆ ಆಪ್ರೇಷನ್ ಮಾಡೋದು ಮುಂಚೆ ಮ್ಯಾನ್ಯುಯಲ್ ಆಗಿತ್ತು, ಇವಾಗ ಟೆಕ್ನಾಲಜಿ ಬಂದಿದೆ. ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ ಸರ್ಜರಿನಲ್ಲಿ ಸರ್ಜನ್ ಕೈಯಿಂದ ಮಾಡಲ್ಲ, ರೊಬಾಟಿಕಲಿ ಆ 3 ಇಂಪಾರ್ಟೆಂಟ್ ಸ್ಟೆಪ್ಸು ರೊಬಾಟಿಕ್ ಒಂದು ಎಕ್ವಿಪ್ಮೆಂಟ್ ಇದೆ, ಆ ಲೇಸರಿಂದ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಮಾಡಿ. ಇದರಿಂದ ಪೇಷಂಟ್ಸ್ಗೆ ಏನು ಬೆನಿಫಿಟ್ ಅಂದರೆ ಬೇಗ ರಿಕವರಿ ಆಗುತ್ತೆ, ಸೇಫ್ಟಿ ಪ್ರೊಫೈಲ್ ತುಂಬ ಒಳ್ಳೆಯದು, ಸೇಫ್ ಆಗಿರುತ್ತೆ, ಪ್ರೀಮಿಯಂ ಲೆನ್ಸಸ್ ಯೂಸ್ ಮಾಡ್ಬೋದು, ಆ ಲೆನ್ಸಸ್ಸು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಣ್ಣಲ್ಲಿ, ಸೊ ಲಾಂಗ್ ಟರ್ಮ್ ಸ್ಟೇಬಲ್ ಆಗಿರುತ್ತೆ. ಈ ಎಲ್ಲ ಅಡ್ವಾಂಟೇಜಸ್ ಇದೆ ಈ ಲೇಸರ್ ಐ ಟ್ರೀಟ್ಮೆಂಟಲ್ಲಿ. ಮತ್ತು ಇನ್ನೊಂದು ಲೇಸಿಕ್ ಟ್ರೀಟ್ಮೆಂಟ್, ಅಡ್ವಾನ್ಸ್ ಲೇಸಿಕ್ ಟ್ರೀಟ್ಮೆಂಟ್, ಕನ್ನಡಕ ತೆಗೆಸೋಕ್ಕೆ ಟ್ರೀಟ್ಮೆಂಟು ನಮ್ಮಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಇದೆ. ಇದನ್ನು ಸ್ಮೈಲ್ ಅಂತ ಹೇಳ್ತೀವಿ ಅಥವಾ ಲೆಂಟಿಕ್ಯೂಲ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅದು ಈ ಬ್ರಾಂಚಲ್ಲಿ ಅವೈಲೇಬಲ್ ಇದೆ, ಪೇಷಂಟ್ಸ್ ಬಂದು ಆ ಸರ್ವಿಸು ತೊಗೋಬೋದು ಈ ಬ್ರಾಂಚಲ್ಲಿ. ಸೊ ಅದೇ ಈ ಬ್ರಾಂಚದು ಸ್ಪೆಷಾಲಿಟಿ. ಬಿಲೋ ಪಾವರ್ಟಿ ಲೈನ್ ಅವ್ರಿಗೇನು ಏನಿದೆ? ಹೌದು, ಬಿಲೋ ಪಾವರ್ಟಿ ನಮ್ಮಲ್ಲಿ ಎಲ್ಲ ಸ್ಕೀಮ್ಸು ಅವೈಲ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಬಂದಾಗ ನಾವು ಎಲ್ಲ ರೇಂಜಲ್ಲೂ ಟ್ರೀಟ್ಮೆಂಟ್ ಕೊಡ್ತೀವಿ. ಫ್ರಮ್ ಯಶಸ್ವಿನಿ ಟು CGHS ಟು ಏನೇ ಸ್ಕೀಮ್, ಗೌರ್ಮೆಂಟ್ ಸ್ಕೀಮ್ ಇದೆಯೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೇಷಂಟ್ಸ್ ಟ್ರೀಟ್ಮೆಂಟ್ ಅವೈಲ್ ಮಾಡ್ಬೋದು, ಪೇಷಂಟ್ಸ್ ಟ್ರೀಟ್ಮೆಂಟ್ ತೊಗೋಬೋದು ಈ ಬ್ರಾಂಚ್. ಆ್ಯಂಡ್ ಈ ಸತಿ ಇನಾಗ್ರೇಷನ್ಗೋಸ್ಕರ ನೆಕ್ಸ್ಟ್ 2 ಮಂತ್ಸ್ಗೆ ನಾವು ಹೆವಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಮೋರ್ ದೆನ್ 50% ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀವಿ ಆನ್ ಸರ್ಜರೀಸ್ ಆ್ಯಂಡ್ ಪ್ರೊಸೀಜರ್ಸ್ ಆ್ಯಂಡ್ ಕನ್ಸಲ್ಟೇಷನ್ಸ್ ಆಲ್ಸೋ, ಜಸ್ಟ್ ಸೊ ದ್ಯಾಟ್ ಪೇಷಂಟ್ಸ್ ಬಂದು ಉಪಯೋಗಿಸ್ಬೋದು, ಬ್ರಾಂಚ್ನ ನೋಡ್ಬೋದು, ಡಾಕ್ಟರ್ಸ್ನ ಮೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಮಂತ್ಸ್ ಖಂಡಿತ ಬನ್ನಿ, ಟ್ರೀಟ್ಮೆಂಟ್ ಅವೈಲ್ ಮಾಡಿ ಬ್ರಾಂಚ್. ನನ್ನ ಹೆಸರು ಡಾಕ್ಟರ್ ಸುಪ್ರಿಯಾ ಶ್ರೀ ಗಣೇಶ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ನೇತ್ರಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್.